ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಹಸ್ಬೆಂಡನೇ ಈರುಳ್ಳಿ ಹಚ್ಕೊಟ್ಬಿಟ್ಟು ಹೋಗಿದ್ದಾರೆ. ಮತ್ತು ಹಾಗೆ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ, ಹಾಲು ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಕಾಫಿಗೆ ರೆಡಿ ಮಾಡ್ಕೋಬೇಕು. ಇನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೋಬೇಕು. ಈರುಳ್ಳಿ ಮಾತ್ರ ನಾನು ಇವಾಗ ಐ ಡ್ರಾಪ್ಸ್ ಹಾಕಿರ್ತೀನಲ್ಲ, ಅದಕ್ಕೆ ಅವರೇ ಹಚ್ಕೊಟ್ಬಿಟ್ಟು ಹೋಗ್ತಾರೆ. ನೋಡಿ, ಅಮ್ಮ ಮಗಳು ಶೋಕಿನ ಏನಕ್ಕೆ ಗಲಾಟೆ ಮಾಡೋದಕ್ಕಂದ? ಅವಳೆಲ್ಲಿಗೆ ಬರಬೇಕು? ಎಲ್ಲಿಗೋ ಕರೀತಾ ಇದ್ದಾಳೆ ಬಾ ಅಂತ. ಬಾ ಹೋಗೋಣ ಬಾ ಅಂತ ಕರಿತಿದ್ದಾಳೆ ನೋಡಿ. ಅವಳನ್ನ ಬಾರೆ ಬಾರೆ ಅಂತ ಕರಿತಿದ್ದಾಳೆ. ಅವಳು ಬರಲ್ಲ ಅಂತಿದ್ದಾಳೆ, ಅವಳು ಬಾ ಅಂತಿದ್ದಾಳೆ. ಎಲ್ಲಿಗೆ ಬರಬೇಕು ಸಿರಿ? ಎಲ್ಲಿಗೆ ಬರಬೇಕು? ಆಚೆಗೆ ಯಾಕೆ ಬರಬೇಕು? ಅವಳು ಬರಲ್ವ? ಬರಲ್ಲ, ಹೋಗು ಅಂತಿದ್ದಾಳೆ, ಅವಳು ಬಾ ಅಂತ ಕರಿತಿದ್ದಾಳೆ ನೋಡಿ. ಯಾರು ಇಲ್ಲ ಅಲ್ಲಿ ಆಚೆ, ಅಲ್ಲಿ ಆಚೆ ಯಾರೋ ಬಂದಿದ್ದಾರೆ ಬಾ ಅಂತ ಅವಳನ್ನು ಕರೀತಾಳೆ. ಇವಳು ಬೊಗ್ಳಲ್ಲ, ಅವಳು ಸಿರಿ ಬಂದು ಇವಳನ್ನ ಕರೀತಾಳೆ, ಪಾರನ ಬಾ ಹೋಗೋಣ ಅಲ್ಲಿ ಯಾರೋ ಬಂದಿದ್ದಾರೆ ಅಂತೇಳ್ಬಿಟ್ಟು. ಅವಳು ಬೊಗ್ಳಿ ಗಲಾಟೆ ಮಾಡಿ ಓಡಿಸ್ಬೇಕು. ಇವಳು ಬರೀ ನೋಡ್ಕೊಂಡು ಬಂದು ಹೇಳ್ತಾಳೆ ಇವಳಿಗೆ. ಇಲ್ಲಿ ನೋಡಿ, ನಮ್ಮ ಕರಿಯ ಫುಡ್ ತಿಂತಾ ಇದ್ದಾನೆ. ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಪೆಡಿಗ್ರಿ ಹಾಕಿದೆ ಅಂತೇಳಿ ಬೇಡ ಅಂತ ಕೂತಿದ್ದಾರೆ ಮೇಡಮ್ ಅವರು. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ತಿನ್ಕೊಳ್ಳಿ, ಚಾಣ ತಿನ್ಕೊಬಿಡಪ್ಪ. ಹೇಳ್ತೀನಿ ನಮ್ಮ ಪಾರು ಸಿರಿ ತಿನ್ನಲ್ಲ ಅಂತ. ಆಮೇಲೆ ನೋಡಿ, ನಮ್ಮ ಪಾರು ತಿನ್ಕೋತಾವಳೆ. ಗುಡ್, ನೀನು ತಿನ್ಕೊಬಿಡು ಹಂಗೇನೆ. ನಿಂಗೆ ಕೊಟ್ಬಿಡ್ಲ ಪಾರುಗೆ? ಇಲ್ಲಿಂದ ತಿನ್ನಲ್ಲ ಅಲ್ಲಿಂದ ತಿನ್ನಲ್ಲ ನಡೆ. ಎಲ್ಲಿಂದ ತಿಂದರೂ ಒಂದೇ ತಿಂಡಿನೇ, ತಿನ್ನು. ನಂಗೆ ಇಷ್ಟ ಇಲ್ಲ, ಇಷ್ಟ ಇಲ್ದಿದ್ರು ನಮ್ಮಮ್ಮ ಬಲವಂತ ಮಾಡ್ತಾಳೆ. ಇವಳನ್ನ ಪಾರನ್ ಬೇರೆ ತಿನ್ಕೋ ಅಂತಾಳೆ ಅಂತ. ತಿನ್ಕೋ ಹಂಗೆ ಜಾಣ ನೀನು. ಇಲ್ಲಾಂದರೆ ನೋಡಿ, ಇಲ್ಲೇ ಪಾರು ಕೂತಿದ್ದಾಳೆ, ಕೊಟ್ಬಿಡ್ತೀನಿ. ಗುಡ್, ತಿನ್ಕೊಬಿಡುವ. ನಮ್ಮದೆಲ್ಲ ಫುಡ್ ಆಯಿತು. ಇವಾಗ ಇವರಿಗೂ ಫುಡ್ಡನ್ನು ಹಾಕಬೇಕು. ಹಾಗಾಗಿ ಇವರಿಗೂ ಸ್ವಲ್ಪ ಫುಡ್ಡನ್ನು ಹಾಕ್ತಾ ಇದ್ದೀನಿ. ಮತ್ತು ಹಾಗೆ ಇಲ್ಲೇ ಇದ್ದಾರೆ, ಇವರಿಗೂ ಫುಡ್ಡನ್ನು ಹಾಕಬೇಕು. ಮತ್ತು ಇಲ್ಲೊಬ್ಬ ಇದ್ದಾನೆ ನೋಡಿ, ಇವನಿಗೂ ಫುಡ್ ಹಾಕಬೇಕು. ಹೀಗೆ ಬೆಳಗ್ಗೆ ಎದ್ದಾಗೇ ಫುಡ್ ಹಾಕಿರ್ತೀನಿ. ಹಾಗಾಗಿ ನೋಡಿ, ತಿಂತಾ ಇದ್ದಾರೆ ಫುಡ್ಡು. ಈಗ ಸ್ವಲ್ಪ ಗಾರ್ಡನಲ್ಲಿ ಹೂವಿದೆ, ಹೂವನ್ನ ಬಿಡಿಸ್ಕೊಂಡು, ಮತ್ತು ಕೆಲವೊಂದು ಸ್ವಲ್ಪ ಸೊಪ್ಪುಗಳಿದೆ. ಅಂದರೆ ನಾನು ಹಾಕಿಲ್ಲ, ಅದೇ ಬಂದಿರುತ್ತೆ. ಅಂದರೆ ಗಿಡಗಳು ಉದುರ್ಕೊಂಡಿರುತ್ತಲ್ಲ, ಅದರಲ್ಲಿ ಬಂದಿರುತ್ತೆ. ಇದಕ್ಕೆ ಹಾರ್ವೆಸ್ಟ್ ಮಾಡಿಕೊಂಡು, ಹಾಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿದೆ, ನುಗ್ಗೆ ಸೊಪ್ಪನ್ನು ಎತ್ಕೊಂಡು ಬರೋಣ ಬನ್ನಿ. ನಿಂಬೆಹಣ್ಣೆಲ್ಲ ಖಾಲಿಯಾಗಿ ಈಗ ಇದೊಂದೇ ಬಂದಿದೆ, ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಮತ್ತು ಗಾರ್ಡನಲ್ಲಿ ಆಲ್ರೆಡಿ ಆಗಲೇ ಮತ್ತೆ ಕಳೆ ಬೆಳ್ಕೊಂಡು ಕೂತಿದೆ. ಮಲ್ಲಿಗೆ ಹೂವು ಮತ್ತು ಇನ್ನೊಂದು ಡ್ರೋನ್ ಬರ್ತಾ ಇದೆ. ನಾನು ಇಲ್ಲದೇ ಇದ್ದಿದ್ದರಿಂದ ಗಿಡಗಳಲ್ಲಿ ಇದಿಲ್ಲ, ನೀರಿನಂಶ ಇಲ್ಲದೇ ಹೂಗಳು ಕಡಿಮೆ ಆಗಿದೆ. ನುಗ್ಗೆ ಸೊಪ್ಪು ನೋಡಿ ಎಷ್ಟಿದೆ ಅಂತೇಳಿ, ಅದನ್ನು ತೆಕ್ಕೊಂಬಿಡ್ತೀನಿ. ಹಾಗೆ ಇಲ್ಲಿ ಹಣ್ಣೆ ಸೊಪ್ಪಿದೆ, ಇದನ್ನು ತೆಕ್ಕೊತೀನಿ.
ಆಚೆ ಒಂದು ಪಾಟಲ್ಲಿ ಒಂದು ದಂಟು ಹಾಗೆ ಅಣ್ಣೆ ಸೊಪ್ಪನ್ನು ಬೀಜ ಹಾಕಿದೆ. ಹಾಗಾಗಿ ಅಣ್ಣೆ ಸೊಪ್ಪು ಕೂಡ ಬಂದಿದೆ. ಅದನ್ನು ಕೂಡ ಕಟ್ ಮಾಡಿಕೊಂಡು, ಹಾಗೆ ಕೆಂಪು ಹರವೆ ಸೊಪ್ಪು ಮತ್ತು ದಂಟು ಅಂತ ಕೂಡ ಹೇಳ್ತಾರೆ, ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು, ಹಾಗೆ ನುಗ್ಗೆ ಗಿಡದಲ್ಲಿ ನುಗ್ಗೆ ಸೊಪ್ಪು ಕೂಡ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ. ಸಣ್ಣದಿದ್ದಾಗಲೇ ತೆಕ್ಕೊಂಡ್ರೆ ಎಳೆದಿದ್ದಾಗಲೇ ಚೆಂದ. ಮೊದಲೇ ಗಾದೆ ಇದೆ, ಮಕ್ಕಳನ್ನ ಹೊಡೆದು ಬೆಳೆಸು, ನುಗ್ಗೆ ಗಿಡನ ಮುರಿದು ಬೆಳೆಸು ಅಂತ ಹೇಳ್ತಾರೆ. ನಾವೆಷ್ಟು ನುಗ್ಗೆ ಗಿಡನ ಕಟ್ ಮಾಡ್ಕೊತೀವೋ ಅಷ್ಟು ನುಗ್ಗೆ ಸೊಪ್ಪು ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ಎಲ್ಲ ಪಾಟಲ್ಲೂ ಕೂಡ ಕಳೆ ಅನ್ನೋದು ತುಂಬ ಬೆಳ್ಕೊಂಬಿಟ್ಟಿದೆ. ಅದನ್ನು ಎಲ್ಲ ತೆಗಿಬೇಕು. ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ತೆಗಿತಾ ಇದ್ದೆ. ಮತ್ತು ಹಾಗೆ ಸ್ವಲ್ಪ ಸೊಪ್ಪನ್ನು ಕೂಡ ಎಲ್ಲ ಪಾಟಲ್ಲೂ ಒಂದೊಂದು ಸಲ ನಾನು ಸೀಡ್ಸ್ಗಳನ್ನ ಹಾಕಿರ್ತೀನಿ ಸ್ವಲ್ಪ ಸ್ವಲ್ಪ ಸೈಡಲ್ಲಿ. ಯಾಕಂದರೆ ಈ ಕಳೆ ಅನ್ನೋದು ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊಪ್ಪಿನ ಬೀಜಗಳನ್ನ ಹಾಕಿರ್ತೀನಿ. ಅದು ಕೂಡ ಸ್ವಲ್ಪ ಒಂದೊಂದು ಮಿಸ್ ಆಗಿರುತ್ತೆ ನೋಡಿ, ಆವಾಗ ಎಷ್ಟೋ ಆದಮೇಲೆ ಅದು ಒಂದೊಂದು ಬರುತ್ತೆ ಬೀಜಗಳು. ದಾಸವಾಳ ಗಿಡ ಅಥವಾ ಯಾವುದೇ ಗಿಡಗಳಲ್ಲಾಗಲಿ ಸೈಡಲ್ಲಿ ಈ ಥರ ಸೊಪ್ಪಿನ ಬೀಜಗಳು ಅಥವಾ ಬೇರೆ ಏನೇ ಹಾಕಿದ್ರೂ ಬೇರು ಸಮೇತ ಕಿತ್ತಾಗ ಬೇರು ಕೂಡ ಮಣ್ಣು ಕೂಡ ಲೂಸ್ ಆಗುತ್ತೆ. ಅಲ್ಲಿ ಹಾಕಿರ್ತಕ್ಕಂಥ ಬೇರಿಗೆ ಹೇರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಎಲ್ಲ ಪಾಟಲ್ಲೂ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ, ಸಬ್ಸಿಗೆ ಏನಾದರೂ ಒಂದೊಂದನ್ನು ಹಾಕ್ತಾ ಇರ್ತೀನಿ. ಅದು ಆದಷ್ಟು ಬೇಗ ಬಂದ್ಬಿಡುತ್ತೆ, ತುಂಬ ಲಾಂಗ್ ಪೀರಿಯಡ್ ಏನಿರಲ್ಲ, 1 ತಿಂಗಳಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಪಾಟಲ್ಲಿ ಜಾಗ ಇತ್ತು ಅಂದಾಗ ಈ ರೀತಿಯಾಗಿ ಏನಾದರೂ ಒಂದನ್ನು ಹಾಕ್ಕೊಂಡು ಬೆಳ್ಕೋಬೋದು. ನಮ್ಮ ದಿನನಿತ್ಯದ ಅಡುಗೆಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ಇದನ್ನು ಕೂಡ ತೆಕ್ಕೊತೀನಿ. ದಾಸವಾಳ ಗಿಡದಲ್ಲೂ ಕೂಡ ಒಂದಿದೆ. ಮತ್ತು ಇಲ್ಲಿ ಒಂದೆಲ್ಗ ಈಗ ಕಡಿಮೆ ಇದೆ, ಅಲ್ಲಿ ಒಂದೆಲ್ಗ ಇಲ್ಲ. ಇವಾಗ ಇದರಲ್ಲಿರೋ ಒಂದೆಲ್ಗನ ತೆಕ್ಕೊತೀನಿ. ಹಾಗೆ ಇಲ್ಲಿಟ್ಟಿರೋ ಸೊಪ್ಪನ್ನು ಎತ್ಕೊತೀನಿ. ಈಗ ಇದನ್ನು ಕ್ಲೀನ್ ಮಾಡ್ಕೊಬೇಕು ನೋಡಿ. ಇಷ್ಟು ಹೂವು ಹಾಗೆ ಇಷ್ಟು ಸೊಪ್ಪು ಗಾರ್ಡನಿಗೆ ಬಂದರೆ ಈ ರೀತಿ ಸಿಗುತ್ತೆ. ಬೆಳೆ ಜೊತೆಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀಟಾಗಿ ನೋಡಿ, ಈ ರೀತಿ ಬಂದಿರುತ್ತಲ್ಲ ಇದೆಲ್ಲ ತೆಗೆದಾಕಬೇಕು. ಇದೆಲ್ಲ ಮೊಟ್ಟೆಗಳು, ಮತ್ತು ಇದು ಅಷ್ಟೇ. ಇದನ್ನು ನೀಟಾಗಿ ನೋಡಿ ತೆಗಿಬೇಕು. ನೋಡಿ ಎಷ್ಟು ಮೊಟ್ಟೆಗಳು ಬಂದಿದೆ. ಈ ಥರದ್ದೆಲ್ಲ ತೆಗೆದು ಚೆನ್ನಾಗಿರೋದ ಎತ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದಾಗ ಎಷ್ಟು ಸೊಪ್ಪು ಸಿಗುತ್ತೆ ನೋಡಬೇಕು. ಇವಾಗ ಗಾಳಿ ಬೀಸ್ತಿರುತ್ತಲ್ಲ, ಹಾಗಾಗಿ ಈ ಥರದ್ದು ತುಂಬಾ ಬರುತ್ತೆ. ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಚೌತಿ ಇರೋದ್ರಿಂದ ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತೇಳಿ ಎತ್ತಿರ್ತಾ ಇದ್ದೀನಿ. ರೋಬೋ ಆನ್ ಮಾಡಬೇಕು ಅಂತ ಅಂದರೆ ಇವತ್ತು ಚೌತಿ ಇರೋದ್ರಿಂದ ಬೆಳಗ್ಗೆನೇ ಬೇಗನೆ ಆನ್ ಮಾಡಿದ್ದೀನಿ ರೋಬೋನ. ಕಸ ಗುಡಿಸಿ ಮನೆ ಒರೆಸಿದಾದ್ಮೇಲೆ ನಾನು ಅಷ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊಳಗಡೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನೋಡಿ ಪ್ರತಿಯೊಂದೂ ಆ ರೀತಿಯಾಗಿ ಎಲ್ಲ ಎತ್ತಿಟ್ಬಿಡ್ತೀನಿ. ನೋಡಿ ಎಲ್ಲ ಎತ್ತಿಟ್ಬಿಡ್ತೀನಿ. ಮ್ಯಾಟ್ ಇರ್ಬೋದು ಎಲ್ಲ ಪ್ರತಿಯೊಂದು ಎತ್ತಾಕ್ಬಿಟ್ರೆ ಆವಾಗ ಆಗುತ್ತೆ. ನೋಡಿ ರೋಬೋ ಆನ್ ಮಾಡಿದ ತಕ್ಷಣ ಅವಳು ಬಂದಲ್ಲಿ ಕುತ್ಕೊಂಡ್ಬಿಡ್ತಾಳೆ, ಅದು ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಚೆನ್ನಾಗಿರೋದು ಎತ್ಕೊಂಡು ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಬಿಸಾಕ್ತೀನಿ. ಅದರಲ್ಲಿ ಚೆನ್ನಾಗಿರುವಂಥ ಸೊಪ್ಪನ್ನ, ಅಂದರೆ ಎಲೆಗಳಲ್ಲಿ
ಚೆನ್ನಾಗಿರುವಂಥ ಎಲೆಗಳನ್ನ ನೋಡಿ ನೋಡಿ ತೆಕ್ಕೊಳ್ತಾ ಇದ್ದೆ. ಸ್ವಲ್ಪ ನನಗೆ ಕಡ್ಡಿ ಗಟ್ಟಿ ಇದ್ರೂ ನನಗೆ ಹಾಕೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಯಾಕೆಂದರೆ ತಿನ್ನುವಾಗ ಒಂಥರ ನಾರು ನಾರು ಥರ ಬಾಯಿಗೆ ಸಿಗುತ್ತೆ ಅಂತೇಳ್ಬಿಟ್ಟು ಅಷ್ಟೊಂದು ಕಡ್ಡಿಗಳನ್ನ ಹಾಕೋದಕ್ಕೆ ಹೋಗಲ್ಲ. ಎಲೆ ಅಂಥದ್ದನ್ನು ಮಾತ್ರ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಅದು ಎಲೆ ಹಿಂದೆ ಮೊಟ್ಟೆಗಳಿದೆಯಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿ ಸೊಪ್ಪನ್ನ ಬಿಡಿಸ್ತಾ ಇದ್ದೆ. ನೋಡಿಕೊಂಡು ಬಿಡಿಸ್ಕೊತಾ ಇದ್ದೆ. ನೋಡಿ ನಮ್ಮ ಗಾರ್ಡನಲ್ಲೇ ಯಾವುದೇ ಕೆಮಿಕಲ್ ಹಾಕ್ತೇನೆ ಬೆಳೆದಿರೋ ಅಂಥದ್ದು. ನೋಡಿ ಎಷ್ಟು ಸೊಪ್ಪು ವೇಸ್ಟ್ ಆಗಿದೆ. ಮತ್ತು ಹಾಗೆ ಇಷ್ಟೇ ಅದರಲ್ಲಿ ಸಿಕ್ಕಿದ್ದಂಥ ಸೊಪ್ಪು. ಇವತ್ತು ಹೂ ಕೂಡ ಇಷ್ಟೇ ಸಿಕ್ಕಿದ್ದು. ಹೂ ಕಡಿಮೆ ಆಗಿದೆ, ಏಕೆಂದರೆ ನಾನು ಇರಲಿಲ್ಲ, ತಿರುಪತಿಗೆ ಹೋಗಿದ್ದೆ. ಮತ್ತು ಅಲ್ಲಿಂದ ಬಂದಮೇಲೆ ಫ್ರೆಂಡ್ ಮನೇಲಿ ಫಂಕ್ಷನ್ ಅಂತ ಹೋದೆ. ಅಲ್ಲಿಂದ ಬಂದಮೇಲೆ ಮತ್ತು ನನಗೆ ಸ್ವಲ್ಪ ಜ್ವರ ಕೂಡ ಬಂತು. ಜ್ವರ ಕೂಡ ಬರಲಾಗಿ ನನಗೆ ಗಾರ್ಡನ್ ಮೇಂಟೈನ್ ಮಾಡೋದಕ್ಕಾಗಲಿಲ್ಲ. ಮೇಂಟೈನ್ ಮಾಡೋಕ್ಕಾಗದೇ ಇರೋ ಕಾರಣ ಈಗ ಹೂಗಳು ಕಡಿಮೆ ಆಗಿಬಿಟ್ಟಿದೆ. ಗಾರ್ಡನಲ್ಲಿ ಸ್ವಲ್ಪ ಲಿಕ್ವಿಡ್ಗಳನ್ನೆಲ್ಲ ಕೊಡಬೇಕು. ಈಗ ಗೊಬ್ಬರ ಕೊಡೋದಕ್ಕೆ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಅದು ಕೂಡ ಸರಿ ಹೋಗಲ್ಲ. ನನಗೆ ಸ್ವಲ್ಪ ಮಳೆ ಇಲ್ಲ, ಮಳೆ ಮೋಡ ಥರ ಇದೆ, ಮಳೆ ಕೂಡ ಇಲ್ಲ. ಮತ್ತು ಗಿಡಗಳಿಗೆ ನೀರು ಕೂಡ ಇಲ್ಲದೇ ಸರಿಯಾಗಿ ಎಲ್ಲ ಎಲೆಗಳೆಲ್ಲ ಒಣಗಿ ಅದು ಏನು ಎನರ್ಜಿ ಏನಿರುತ್ತೆ ಅದು ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಲಿಕ್ವಿಡ್ಗಳು ಏನಾದರೂ ಕೊಟ್ಟರೆ ಸ್ವಲ್ಪ ಹೆಲ್ದಿಯಾಗಿ ಬರುತ್ತೆ. ಹೂಗಳು ಕಡಿಮೆ ಆಗಿಬಿಟ್ಟಿದೆ. ನೋಡಿ ಅಷ್ಟೇ ಸಿಕ್ಕಿದ್ದು ನನ್ನ ಗಾರ್ಡನಲ್ಲಿ. ತುಂಬ ಬೇಜಾರಾಯಿತು. ಎಷ್ಟು ಹೂವು ಸಿಗ್ತಾಯಿತ್ತು, ವೇಸ್ಟ್ ಆಗ್ತಾಯಿತ್ತು ನೋಡಿದ್ರೆ. ಎಷ್ಟು ಹೂವು ಸಿಗ್ತಲ್ಲಪ್ಪ ಅಂತ ಬೇಜಾರಾಗ್ಬಿಡ್ತು. ಡ್ರ್ಯಾಗನು ಅಲ್ಲಿ ಒಂದು ಫ್ಲವರ್ ಆಗಬೇಕು, ಇನ್ನೂ ಫ್ಲವರ್ ಆಗಿಲ್ಲ. ನೋಡಿ ಅದು ಫ್ಲವರ್ ಆಗಬೇಕು. ಫ್ಲವರ್ ಆದಮೇಲೆ ಅದಕ್ಕೂ ಕೂಡ ಸ್ವಲ್ಪ ಆಮೇಲೆ ನೆಟ್ಟನ್ನು ಕಟ್ತೀವಿ. ನೋಡಿ ಇದು ನೆಟ್ ಕಟ್ಟಿರೋದ್ರಿಂದ ಇದು ಕೂಡ ಕಾಯಿ ಉಳ್ಕೊಂಡಿದೆ. ಮತ್ತು ಇದು ಹಣ್ಣಾಗಿದೆ. ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ ಇವತ್ತು. ಹೇಗಿದ್ದರೂ ವಾರ ಇರೋದ್ರಿಂದ ಚೌತಿ ಇದೆ, ಗಣಪತಿಗೆ ನೈವೇದ್ಯ ಇಟ್ಟಂಗೆ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಇದು ಇನ್ನೂ ಕೂಡ ಹಣ್ಣಾಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮತ್ತು ಇದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಗ್ರೀನ್ ಆ್ಯಂಡ್ ಪಿಂಕ್ ಬಂದಿದೆ, ರೆಡ್ ಬಂದಿಲ್ಲ. ಇದು ಪಿಂಕ್ ಬಂದಿದೆ, ಬಟ್ ಇನ್ನೂ ಬಿಡ್ಬೋದು. ಬಟ್ ಇಲ್ಲಿ ಬಿಟ್ಟರೆ ಆಗಲ್ಲ. ಎಷ್ಟೋ ಸಲ ಹೇಳಿರ್ತೀನಿ, ಎಲ್ಲಿಯಾದರೂ ಹೋದರೆ ನಾನು ಅಂತೇಳ್ಬಿಟ್ಟು ಇವತ್ತು ವಾರ ಇರೋದ್ರಿಂದ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ, ಬಿಡೋದಕ್ಕೆ ಹೋಗಲ್ಲ. ಅವು ಜಾಸ್ತಿ ಮಂಗಗಳು ಬಂದರೆ ನೋಡ್ಕೋಬೋದು, 1-2 ಬಂದ್ಬಿಡ್ತವೆ, ಆವಾಗ ಗೊತ್ತಾಗಲ್ಲ. ಹಂಗಾಗಿ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ ಇವತ್ತು. ಬಿಚ್ಚಿ ಆಯಿತು, ಕಲರ್ ಬಂದಿದೆ, ಸ್ವಲ್ಪ ಕಲರ್ ಬರಬೇಕು. ತೆಕ್ಕೊಂಬಿಡ್ಲ, ಬಂತು ನೋಡಿ. ನಮ್ಮ ಗಾರ್ಡನಲ್ಲೇ ಇದು ಬೆಳೆದು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇನ್ನೂ ಸ್ವಲ್ಪ ಕಲರ್ ಬರಬೇಕಿತ್ತು. ಬಿಸಿಲಲ್ಲಿ ತೋರಿಸ್ತೀನಿ ನೋಡಿ, ಇನ್ನೊಂದು ಸ್ವಲ್ಪ ಕಲರ್ ಬರಬೇಕಿತ್ತು. ಚೊಕ್ಕೆ 1 ದಿನ 2 ದಿನ ಇಟ್ಟರೆ ಆಗುತ್ತೆ. ನನಗೂ ಎಷ್ಟೊತ್ತಿಗೆ ಕಿತ್ಕೊಳ್ಳೋಣ ಅನ್ನಿಸ್ತಾ ಇರುತ್ತಲ್ಲ, ಹಾಗಾಗಿ ಕಿತ್ಕೊಂಡಿದ್ದೀನಿ. ಸೊಪ್ಪನ್ನ ಈ ರೀತಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ. ಈ ರೀತಿ ನೆನೆಯೋದಕ್ಕೆ ಬಿಟ್ಟಾಗ ಅದರಲ್ಲಿರ್ತಕ್ಕಂಥ ಮಣ್ಣು ಎಲ್ಲ ಕೂಡ ಹೋಗಿಬಿಡುತ್ತೆ. ಹಾಗಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ತೆಕ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊತೀನಿ. ಹೆಸರು ಕಾಳು ಮೊಳಕೆ ಕಟ್ಸಿಟ್ಟಿದ್ದೆ. ಈಗ ಮೊಳಕೆ ಕಾಳು ಹಾಕಿ ಸಾಂಬಾರನ್ನ ಮಾಡ್ಕೊತೀನಿ. ಮತ್ತು ಇನ್ನು ಸ್ವಲ್ಪ ಹೆಸರು ಕಾಳನ್ನ ನಮ್ಮ ಸಿರಿ ಪಾರುಗೂ ಕೂಡ ಹಾಕ್ಕೊತೀನಿ. ನಮಗೆ ಬರೀ ಮಜ್ಜಿಗೆಯನ್ನು ಕೊಡ್ತೀಯಾ, ಬೇರೆ ಏನು ಕೊಡಲ್ವಾ ಅಂತ ಮುಖ ನೋಡ್ತಾರೆ ತಿನ್ನಬೇಕಾದ್ರೆ. ಅದಕ್ಕೆ ಅವರಿಗೂ ಕೂಡ ಹೆಸರು ಕಾಳು, ಹೆಸರು ಬೇಳೆ, ಸೊಪ್ಪು, ಬೀನ್ಸು ಈ ಥರ ಎಲ್ಲ ಹಾಕಿ ಅವರಿಗೂ ಡಿಫ್ರೆಂಟ್ ಆಗಿ ಕೊಡ್ತೀನಿ. ಹೆಸರು ಕಾಳು ಕೂಡ ತೊಳೆದೇ ಆಗಿತ್ತು, ಮತ್ತು ಹಾಗೆ ಸೊಪ್ಪು ಕೂಡ ತೊಳೆದಾಗಿದೆ. ಯಾಕೆ ಇದಕ್ಕೂ ಇದನ್ನು ಹಾಗೆ ಹಾಕ್ಕೊತೀನಿ.
ಇವತ್ತು ಮಧ್ಯಾಹ್ನದ ಅಡುಗೆ ಏನೇನು ಮಾಡ್ತೀನಿ ಅಂಥೇಳಿ ಹೇಳ್ತೀನಿ. ಸೊಪ್ಪು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ಕೊತೀನಿ. ಮತ್ತು ಹಾಗೆ ಸ್ವಲ್ಪ ಬಜ್ಜಿ ಮಾಡೋಣ, ತುಂಬ ದಿನ ಆಗಿದೆ ಬಜ್ಜಿ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಇವತ್ತು ಬಜ್ಜಿ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೆ ಮಳೆ ಬರ್ತಾ ಇಲ್ಲ, ಮಳೆ ಮೋಡ ಥರ ಇದೆ. ನಿಮಗೆ ಮಳೆ ಬರ್ತಾ ಇದೆಯಾ ಹೇಗೆ ತಿಳಿಸಿ. ನಾವು ಮಳೆ ಬರುತ್ತೇನೋ ಅಂತ ಕಾಯ್ತಾ ಇದ್ದೀವಿ, ಬಟ್ ಮಳೆ ಬರಲ್ಲ. ನಾನು ಈ ರೀತಿ ಕಾಯಿನ ತುರಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. 15-20 ದಿವಸ ಆದರೂ ಹಾಳಾಗಲ್ಲ. ತುಂಬ ಸಲ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಆ ರೀತಿ ತುರಿಸಿ ಎತ್ತಿಟ್ಕೊಂಡಿರೋಂಥ ಕಾಯಿನ ಹಾಕ್ತೀನಿ. ಈಗ ಕಾಯಿ ಸ್ವಲ್ಪ ಖಾಲಿಯಾಗಿ ಬಂದಿದೆ. ಇವತ್ತು ನಮ್ಮೂರಲ್ಲಿ ಸಂತೆ ಇರೋದ್ರಿಂದ ಇವತ್ತು ಸಂತೆಗೆ ಹೋಗಿ ತರಕಾರಿ, ತೆಂಗಿನಕಾಯಿ ಏನೇನು ಬೇಕು ಅದನ್ನು ತೊಗೊಂಡು ಬರ್ತೀವಿ. ಮನೆ ಒರೆಸೋ ಕೆಲಸ ಕೂಡ ಅದ್ರ ಪಾಡಿಗೆ ಅದು ಮನೆ ಒರೆಸ್ತಾ ಇದೆ. ಈಗ ಬಂತು ಅಡುಗೆ ಮನೆಗೆ, ತೋರಿಸ್ತೀನಿ. ಅಡುಗೆ ಮನೆಗೆ ಬರ್ತಾ ಇದೆ. ಅಡುಗೆ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಾವು ಅದ್ರ ಕೆಳಗಡೆ ಎಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಬುಷ್ಗಳನ್ನ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಹೋಗೋದಕ್ಕಾಗತ್ತೆ ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡುತ್ತೆ. ಈಗ ಮನೆ ಒರೆಸ್ತಾ ಇದೆ. ಪಾತ್ರೆ ಕ್ಲೀನಿಂಗ್ ಕೂಡ ಆಯಿತು. ಮತ್ತು ಈಗ ಕುಕ್ಕರ್ಗೆ ಇಟ್ಟಿದ್ದೀನಿ. ಕೂಗೋ ಅಷ್ಟರೊಳಗಡೆ ನೋಡಿ ಎಷ್ಟೆಲ್ಲ ಕೆಲಸ ಆಯಿತು. ಪಾತ್ರೆ ಕ್ಲೀನಿಂಗ್ ಆಯಿತು, ಹಾಗೆ ಮನೆ ಒರೆಸ್ತಾ ಇದೆ. ಈಗ ನಮ್ಮ ರೂಮಿಗೆ ಹೋಗಿದೆ ರೋಬೋ. ಮತ್ತು ಹಾಗೆ ಕಾಯಿ ತುರಿ ಬೇಡ ಇನ್ನು, ಹಾಗಾಗಿ ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ ನಾನು, ಅವಶ್ಯಕತೆ ಇದೆ. ಹಾಗೆ ಸಾರಿ ಮತ್ತೆ ಬಜ್ಜಿ ಮಾಡೋಣ ಅಂದ್ಕೊಂಡೆ ಅಲ್ಲ. ಕಡಲೆ ಹಿಟ್ಟು ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮುಂಚಿತನೇ ಸ್ವಲ್ಪ ಕಡಲೆ ಹಿಟ್ಟನ್ನ ಕಲಸಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಜ್ಜಿ ಎಲ್ಲ ಮಾಡೋದು ಕಡಿಮೆ, ತುಂಬ ರೇರು, ಅಪರೂಪಕ್ಕೆ ಯಾವಾಗಲಾದರೂ ಒಂದ್ಸಲ ಮಾಡ್ಕೊಳ್ತೀವಿ. ರೋಬೋದೆ ನಿಮಗೆ ಶಬ್ದ ಡಿಸ್ಟರ್ಬ್ ಆಗ್ತಾ ಇದೆ ಅನಿಸುತ್ತೆ. ಹೋಗಿ ಸಿಕ್ಕಾಕೊಂಡಿತ್ತು, ಅದಕ್ಕೆ ಆಫ್ ಆಯಿತು. ಮತ್ತು ಈ ಥರ ರೆಡ್ ಲೈಟ್ ಬರುತ್ತೆ. ಇವಾಗ ಹೋಗಿ ಮೊಬೈಲ್ನಲ್ಲಿ ಆನ್ ಮಾಡಬೇಕು. ಮೊಬೈಲಲ್ಲಿ ಆನ್ ಮಾಡಿದಾಗ ಆನ್ ಆಗುತ್ತೆ. ನೋಡಿ ನಮ್ಮ ಮನೆಯದು ಲೊಕೇಶನ್ನು. ಈಗ ಹೋಮಿಗೆ ಕಳಿಸ್ತಾ ಇದ್ದೀನಿ. ಕನ್ಫರ್ಮ್ ಕೇಳ್ತಿದ್ದೆ, ಕನ್ಫರ್ಮ್ ಅಂತ ಕೊಟ್ಟೆ. ಈಗ ವಾಪಸ್ಸು ಹೋಮಿಗೆ ಬರುತ್ತೆ, ಅಂದರೆ ಅಲ್ಲಿ ಚಾರ್ಜ್ ಆಗೋದಕ್ಕೆ ಬರುತ್ತೆ. ಈಗ ನೋಡಿ ಬರ್ತಾ ಇದೆ. ಹೋಮ್ ಹೋಗ್ತಾ ಇದ್ದೀನಿ ಹೇಳ್ತು ನೋಡಿ, ಹೋಮ್ಗೆ ಹೋಗ್ತಾ ಇದ್ದೀನಿ ಅಂತ, ಅಂದರೆ ಚಾರ್ಜ್ ಆಗೋದಕ್ಕೆ ಹೋಗ್ತಾ ಇರುತ್ತೆ. ಚಾರ್ಜ್ ಹಾಕಬೇಕಾದ್ರೆ ಎಲ್ಲ ಫಿನಿಶ್ ಆದಮೇಲೆ ಶಬ್ದ ಬರೋಲ್ಲ, ಈ ಥರ ಸೈಲೆಂಟಾಗಿ ಹೋಗಿ ಜಾಯಿನ್ ಆಗುತ್ತೆ ಅಲ್ಲಿಗೆ, ಅಂದರೆ ಚಾರ್ಜರ್ಗೆ ತಾನೇ ಹೋಗಿ ಕೂತ್ಕೊಳ್ಳುತ್ತೆ. ಸ್ನಾನ ಆಯಿತು, ಹಾಗೆ ಪೂಜೆ ಕೂಡ ಆಯಿತು, ಮತ್ತು ಅಡುಗೆ ಕೂಡ ಆಯಿತು. ಸಿಂಪಲ್ಲಾಗಿ ಚೌತಿ. ಇವತ್ತು ಸ್ವಲ್ಪ ಹೂಗಳು ಕಡಿಮೆ ಸಿಕ್ತು. ಕಾರಣ ಇಷ್ಟೇ, ನಾನು ಟ್ರಿಪ್ ಹೋಗಿದ್ದೆ, ಅಲ್ಲಿಂದ ಬಂದು ಫ್ರೆಂಡ್ ಮನೆ ಫಂಕ್ಷನ್ ಅಂತ ಹೋದೆ. ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಫೀವರು ಹಾಗೆ ನೆಗಡಿ ಎಲ್ಲ ಬಂತು, ತುಂಬ ಸುಸ್ತಿತ್ತು. ಹಾಗಾಗಿ ಸರಿಯಾಗಿ ಗಿಡಗಳಿಗೆ ನೀರನ್ನು ಹಾಕಲಿಲ್ಲ. ಇರ್ತಕ್ಕಂಥ ಮೊಗ್ಗುಗಳು ಏನಾಯಿತು, ಯೆಲ್ಲೋ ಕಲರ್ ಬಂದು ಕೆಳಗಡೆ ಬಿದ್ದು ಹೋಯಿತು. ಹಂಗಾಗಿ ಸ್ವಲ್ಪ ಮೊಗ್ಗುಗಳು ಕಡಿಮೆ ಆಗಿದೆ. ನಾನು ಕೂಡ ನೋಡ್ಕೊಳ್ಳಿಲ್ಲ ಹೂ ತರಿಸೋದಕ್ಕೆ. ಮತ್ತು ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಬಂದಿತ್ತಲ್ಲ, ಇವತ್ತು ಚೌತಿ ಇದ್ದಿದ್ದರಿಂದ ನಾನು ಇದು ವಿಘ್ನೇಶ್ವರನಿಗೆ ನೈವೇದ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಒಂದು ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟ್ ಎರಡೂ ಇಟ್ಟು ಪೂಜೆನ ಮುಗಿಸಿದ್ದೀನಿ. ಇವತ್ತಿನ ಪೂಜೆ ಚೌತಿ ಪೂಜೆ ಸಿಂಪಲ್ಲಾಗಿ ಆಯಿತು. ಮತ್ತು ಹಾಗೇ ಕೂಡ
ಇಲ್ಲಿ ಹೊಸ್ಲಿಗಷ್ಟೇ ನಾನು ಪೂಜೆನ ಮಾಡ್ಕೊತೀನಿ. ಅದು ಕೂಡ ಪೂಜೆ ಮುಗೀತು. ಈ ಲಡ್ಡು ಪ್ರಸಾದ ನಂಗೆ ಹುಷಾರಿಲ್ದೇ ಸರಿಯಾಗಿ ಯಾರಿಗೂ ಕೊಡೋದಕ್ಕಾಗಲಿಲ್ಲ. ಕೆಲವೊಬ್ರು ಕೊಟ್ಟೆ. ಮತ್ತು ನಾಗಮಂಗಲ ಹೋಗಬೇಕು, ಅದಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನಾನು ಕೂಡ ಒಂಚೂರು ತೊಗೊತಾ ಇದ್ದೀನಿ. ಮತ್ತು ಈಚೆ ಇಟ್ಟರೆ ಹಾಳಾಗುತ್ತೆ ಅಂಥೇಳಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಇದನ್ನು ಕೂಡ ಇಡ್ತೀನಿ. ಮತ್ತು ಹೊಸ್ತಿಗೂ ಕೂಡ ನಿಂಬೆಹಣ್ಣನ್ನು ಕುಯ್ದು ಇಟ್ಟಿರ್ತೀನಿ. ಸಾಂಬಾರು ಒಗ್ಗರಣೆ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಮರ್ತ್ಕೊಂಡ್ಬಿಟ್ಟೆ, ನಮ್ಮ ಸಿರಿ ಪಾರುಗೆ ಸೊಪ್ಪನ್ನು ಹಾಕೋದು. ಹಾಗಾಗಿ ಸೊಪ್ಪಿಲ್ಲ ಪಾಪ ಅವರಿಗೆ, ಬರೀ ಹೆಸ್ರು ಕಾಳು ಆಯಿತು. ಸಾಂಬಾರು ಒಗ್ಗರಣೆ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇರಬೇಕು. ಕುದೀತಾ ಇರುವಾಗ ಒಗ್ಗರಣೆನ ಹಾಕಿ ಆ ಟೇಸ್ಟೇ ಬೇರೆ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಸಾಂಬಾರು ಕುದೀತಾ ಇರಬೇಕು, ಆವಾಗ ಹಾಕಬೇಕು. ತಣ್ಣಗಿರೋದಕ್ಕೆ ಒಗ್ಗರಣೆ ಹಾಕೋದಕ್ಕಿಂತ ಕುದೀತಾ ಇರುವಾಗ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆ ತೊಳೆಯೋದು ಮಾತ್ರ ನನ್ನ ಕೆಲಸ. ಪಾತ್ರೆ ಎತ್ತಿಡೋದು ನಮ್ಮ ಊಟಕ್ಕೆ ಬಂದರು ಎತ್ತಿಡ್ತಾರೆ ಅಂದರೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಹಾಗೆ ಈರುಳ್ಳಿ ಆಲೂಗೆಡ್ಡೆ ಹಚ್ಕೊತಾ ಇದ್ದೀನಿ. ಕ್ಯಾಮ್ರಾ ಆನ್ ಮಾಡೋದೇ ಮರ್ತ್ಬಿಡ್ತೀನಿ. ಏನು ಮಾಡೋದು ನೆನಪೇ ಬರಲ್ಲ. ನೋಡಿ, ಫುಡ್ ಖಾಲಿ ಆಯ್ತಂತೆ, ಊಟ ಬೇಕಂತೆ, ಕೂಗ್ತಾ ಇದ್ದಾರೆ. ಫುಡ್ ಬೇಕಂತೆ. ಫುಡ್ ಖಾಲಿ ಆದರೆ ಈ ರೀತಿ ಕರೀತಾರೆ. ಸಾರಿ, ಓನವಾ ಫುಡ್ ತಿನ್ಕೊಂಡವಾ? ಇಲ್ಲ ಫುಡ್ಡು, ಫುಡ್ ಖಾಲಿ. ಓಕೆ, ಗುಡ್. ಹಾಕ್ಕೊಡ್ತೀನಿ ಇರು. ಅಲ್ಲ, ತಿಂದ್ಬಿಟ್ಟಿದ್ಯಾ? ಗುಡ್. ಬಾ ತಿನ್ಕೊ ಬಾ. ನೋಡಿ, ಹಾಕಿದೆ ಸೂರ್ಯಕಾಂತಿ ಬೀಜ ಹಾಕಿದ್ದೀನಿ. ನೋಡಿ, ಊಟ ಖಾಲಿ ಆಯಿತು. ಊಟ ಇಲ್ಲ ನನಗೆ, ಊಟ ಕೊಡು ಬಾ ಅಂತ ಕರೀತಾ ಇದ್ರು. ಆಯಿತು, ನಾನು ಆಚೆ ಹೋಗ್ತೀನಿ, ತಿನ್ಕೋ ಈಗ. ಶುಕ್ರವಾರ ಸಂತೆ ಇದೆ, ಹಾಗಾಗಿ ನಮ್ಮ ಊರಿನಲ್ಲಿ ಸಂತೆ ಆಗುತ್ತೆ. ತರಕಾರಿ ಸ್ವಲ್ಪ ತೊಗೊಂಡು ಬಂದಿದ್ದಾರೆ. ಮತ್ತು ಹಾಗೆ ಒಣಗೊನೆ ಸೊಪ್ಪು ತೊಗೊಂಡು ಬಂದಿದ್ದಾರೆ. ಹೆಸರು ಕಾಳು ಜೊತೆಲಿ ಹಾಕಿ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಚೆನ್ನಾಗಿರುತ್ತೆ, ಆದರೆ ಇದನ್ನು ಬಿಡಿಸೋದೇ ಒಂದು ದೊಡ್ಡ ಸಾಹಸ. ಯಾಕೆಂದರೆ ಇದು ಕಡ್ಡಿ ತುಂಬ ಬಲ್ತಿರುತ್ತೆ. ಇಷ್ಟನ್ನೇ ಕಟ್ ಮಾಡ್ಕೋಬೇಕು. ಈ ಕಡ್ಡಿ ಜಾಸ್ತಿ ಬಲ್ತಿರುತ್ತೆ ನೋಡಿ, ಬರಲ್ಲ ಹಿಂಗೆ. ಹಾಗಾಗಿ ಇದನ್ನು ಬಿಡಿಸ್ಬೇಕಲ್ಲ, ಇಷ್ಟಿಷ್ಟೇ ಬಿಡಿಸ್ಬೇಕಲ್ಲ, ಅದೇ ಒಂದು ದೊಡ್ಡ ಟಾಸ್ಕ್. ಲೇಟ್ ಆಗುತ್ತೆ. ಹಾಗೆ ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ ಮತ್ತು ಹಾಗೆ ನಮ್ಮ ಮಕ್ಕಳಿಗೆ ಕ್ಯಾರೆಟು, ಗೆಡ್ಡೆಕೋಸು ತಂದಿದ್ದಾರೆ. ಬೀಟ್ರೂಟ್ ಮರ್ತಿದ್ದಾರೆ ಅವರಿಗೆ, ಬೀಟ್ರೂಟ್ ಇಲ್ಲ. ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಬಂದಿದ್ದಾರೆ. ನಾನು ಕೊತ್ತಂಬರಿ ಸೊಪ್ಪಿಂದ ಇಷ್ಟು ಒಟ್ಟಿಗೆ ಬೇರು ತೆಗೆದುಬಿಡ್ತೀನಿ. ಬೇರು ತೆಗೆದು ಈಗ ಇದನ್ನು ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ತೀನಿ. ಇದು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ಒದ್ರಿ ಕ್ಲೀನ್ ಮಾಡಿಕೊಂಡು ತೆಗೆದಾಮೇಲೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ವೀಕ್ವರೆಗೂ ಯೋಚನೆ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಘಮ್ ಅಂತ ಇದು ಕೊತ್ತಂಬರಿ ಸೊಪ್ಪು ಮುಟ್ಟಿದರೆ. ಇದು ಶುಕ್ರವಾರ ಸಂತೆಯಲ್ಲಿ ತಂದಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಇದು ಬೆಳಗ್ಗೆಗೆ ಬಿಡಿಸ್ಕೊತೀನಿ. ಒಣಗೊನೆ ಸೊಪ್ಪು ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಹಾಗಾಗಿ ಇದನ್ನೆಲ್ಲ ಕಟ್ಟಿಡ್ತೀನಿ. ಮತ್ತು ಎಲ್ಲ ತರಕಾರಿಗಳನ್ನ ಈ ರೀತಿ ಕವರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಹಾಗೆ ಇಲ್ಲಿ
ಪುದೀನ ಸೊಪ್ಪನ್ನ ಹಾಕಿಟ್ಟಿದ್ದೀನಿ ಮತ್ತು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಸೌತೆಕಾಯಿನ ಹೀಗೆ ಕವರಲ್ಲೇ ಎತ್ತಿಡ್ತೀನಿ. ಇಷ್ಟು ನಮಗೆ ವಾರಕ್ಕಾಗಲ್ಲ, ಮಧ್ಯದಲ್ಲಿ ನಾನ್ ವೆಜ್ಜು ಏನಾದರೂ ಮಾಡ್ಕೊತಾ ಇರ್ತೀವಲ್ಲ, ಹಾಗಾಗಿ ಒಂದು ವಾರಕ್ಕೆ ತರಕಾರಿ ಎಲ್ಲ ಇದೊಂದು 3-4 ದಿನದ್ದು ತರಕಾರಿಗಳು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯ ಅಮೌಂಟು ನಿಮಗೆ ಕಟ್ಟಾಗಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ಲೈಫ್ ಸ್ಟೈಲು, ನನ್ನ ಡೈಲಿ ರೂಟೀನ್ ಹೇಗಿತ್ತು ಅಂತೇಳಿ ಈ ವಿಡಿಯೋನ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.